ಏನ್ ಮಳೆ ಇದು? ಕಮಲಿ, ಏ ಕಮಲಿ, ಅಮ್ಮ ಅಪ್ಪ ಬಂತು. ನಾನ್ ಬಾಗಿಲು ತೆಗಿತೀನಿ, ನೀನ್ ಓದ್ಕೊ ಮಗ. ಬೇಗ ಬಾಗಿಲು ತೆಗಿ. ಬಂದೆ ಬಂದೆ. ಎಷ್ಟೊತ್ತ ಬಾಗಿಲು ತೆಗಿಯೋದು? ತಲೆ ಉಸ್ಕೊ ಬೇಗ, ಸೀ ತೆಗಿತಾ ಇದ್ದಿತ್ತು. ನೀನು ಹೊಸ್ಬರ್ದಾನೆ. ಏನು ಕಮ್ಮಿ ಇಲ್ಲ ಬಾ. ಅಯ್ಯೋ ನೀನಿನ್ ತಂದೆ ಕೈನ ಮೈಯೆಲ್ಲ ಮುಳ್ಳೆಳ್ತದೆ. ಭಾರಿ ಹತ್ರ ಎಲ್ಲ ಪಿಚ್ ಮಾಡಿ ಮಲಿಗೆ ಹೂ ಅರ್ಸೋಕ್ ನಾನಿಲ್ಲ. ಒಂದ್ ಕೆಲಸ ಮಾಡು, ತಗೋ ಮುಡ್ಕ, ಹತ್ರ ಬಂದ್ರೆ ಗಮ್ಮಂತಿರ್ಬೇಕು. ಮಗ ಇನ್ನು ಎಚ್ಚರವಣೆ ತಕ. ಏನ್ ಬೇರೆ ಮಗ ಬಾರ್ಲೆಯಲ್ಲಿ ಏನ್ ಹೇಳಪ್ಪ, ನಾನು ಓದ್ಕೋತಾ ಇದೀನಿ. ಏನ್ ಮಳೆ ಸುರಿತಾ ಇದೆ, ಇದು ಚಳಿ ಬೇರೆ. ಲೇ ನೀನು ಓದಿ ಕಿಸಿದ್ ಸಾಕು. ತಗೋ ಆ ಬಾಯಮ್ಮನ ಅಂಗಡಿಗೆ ಹೋಗಿ ಒಂದು ಕ್ವಾರ್ಟ್ ರಮ್ಮು, ಒಂದು ಕಟ್ಟು ಗಣೇಶ್ ಬಿಡಿ ತಗೊಂಡ್ ಬಾ. ಇವತ್ ತಂದ್ ಕೊಡ್ತಾನೆ, ನಾಳೆ ಅದನ್ನೇ ಕುಡಿತಾನೆ. ಏ ಮಗಿನ ನೀನೇ ಹಾಳು ಮಾಡ್ತಾ ಇದೀಯ ತಿಳ್ಕ. ಲೇ ಸುಮ್ನೆ ನಿನ್ ಕೆಲಸ ನೀನ್ ನೋಡ್ಕೊಳೆ. ಸುಮ್ನೆ ಇದ್ರೆ ಭಾಷೆ ಶುರು ಮಾಡ್ಕೊಂಡ್ ಬರ್ತಾಳೆ. ಇದೊಂದು ಪುಸ್ತಕ. ಓಹೋ ಓದು ಬೇರೆ ಕೇಳು ನನ್ನ ಮಗನಿಗೆ. ಅಪ್ಪನ್ ಕೇಳಿದ್ರೆ ಏನ್ ಮಗಳು ಮುಖ ಮುಖ ನೋಡ್ತಾ ನಿಂತ್ರೆ ಏನಂತ ಮಗಳು? ಏನಿಲ್ಲ ಪಪ್ಪ. ಮತ್ತೆ ಹೇಳು ಪಪ್ಪ, ಈ ಸಮ್ಮ ಅರ್ಥ ಆಗ್ತಲ್ಲ ಪಪ್ಪ. ಸಮ್ಯ ಅರ್ಥ ಆಗಲ್ಲ. ಕ್ಲಾಸಲ್ಲಿ ಮೇಡಮ್ ಪಾಠ ಮಾಡ್ತಾ ಇರ್ಬೇಕಾದ್ರೆ ನಿನ್ ಬುದ್ಧಿ ಎಲ್ಲ ಹೋಗಿತ್ತು, ಕತ್ತೆ ಮೇಯ್ಸೋಕೆ ಹೋಗಿದ್ದ. ಹೋಗೆ ಹೋಗೋ. ಆಯ್ತು ಪಪ್ಪ. ಮುಂದೆ ನಿದ್ದೆ ಮಾಡ್ತಾ ಇದ್ಯಾ? ಕಾಣಕ್ಕಿಲ್ವಾ? ತಲೆಗೆಲೆ ಕೆಟ್ಟಿದ್ದ ಹೆಂಗೆ? ಮಗ ಇನ್ನು ಎಚ್ಚರಗೋಣೆ. ಇವತ್ ಬೇಡ, ನಾಳೆ ನೋಡ್ಕೊಳ್ಳೋಣ. ಎಷ್ಟೇ ಖರ್ಚು ಮಾಡ್ತೀಯಾ? ದೊಡ್ಡ ಬಿಸಾಕಿದ್ರೆ ನಿನ್ನ 100 ಜನ ಸಿಗ್ತಾರೆ ಗೊತ್ತಾ? ಸರಿ, ಹೊರತಕ್ಕೆ ಹೋಗು. ಮನೆಗೆ ಯಾಕೆ ಬರ್ತೀಯಾ? ಅಜ್ಜಿ ಅಪರೂಪಕ್ಕೆ ಊಟಿಗೆ ಅಂತ ಒಂದು ಟ್ರಿಪ್ ಸಿಕ್ಕಿದೆ, ಪ್ಯಾಸೆಂಜರ್ ಪಿಕಪ್ ಮಾಡಬೇಕು. ಸ್ವಲ್ಪ ಸುಮ್ಮನೆ ನಿಂತ. ಅವಸರ ಅಂತೆ ಅವಸರ. ಈಟೊಂದು ಅವಸರ ಆಗಿದ್ದವನು ಮುಂಚೆನೆ ಎತ್ ಬರ್ಬೇಕಾಗಿತ್ತು. ಈಗ ಬಂದ್ಬಿಟ್ಟ. ಸ್ವಲ್ಪ ತಡ. ಬೇಗ ಬಾ ಮಗ, ನಿಮ್ಮಪ್ಪನ್ಗೆ ಅರ್ಜೆಂಟ್ ಅಂತೆ. ಏನವ ನೆಮ್ಮದಿಯಾಗಿ ಸ್ನಾನ ಮಾಡಕ್ಕೆ ಬಿಡಲ್ಲ. ಅತ್ತಿ ನೋಡು, ಯಾಕಪ್ಪ ಸ್ನಾನ ಮಾಡೋದು? ಇವತ್ತು
ಈ ಸ್ಕೂಲ್ಗೆ ಮೊದಲೇ ದಿನ ಬೇಗ ಹೋಗ್ಬೇಕು ಅಂತ ಜ್ಞಾನ ಇಲ್ವಾ? ಡೋಂಟ್ ಶೌಟ್ ಮಾಮ್. ಸ್ಕೂಲ್ ಗೇಲ್ ಅಂತೆಲ್ಲ ಹೇಳ್ಬೇಡ. ಇವತ್ತಿಂದ ಕಾಲೇಜ್. ಓಕೆ, ಸಿ ಯು ಇನ್ ದ ನೈಟ್ ಮಾಮ್. ಇವನ ನಿನ್ ಮಗ ಏನೇ? ಅವನು ನನ್ ಮಗ. ಈಗ ತಾನೇ ಗರಿ ಹೊಡೆದು ಒಂಬಾಳೆ ಆದಂಗ ಆಗ್ತಾವನೆ. ಅಬ್ಬಾ, ಕೊನೆಗೂ ಸೀಟ್ ಸಿಕ್ತಪ್ಪ. ಫಸ್ಟ್ ಡೇ ಬೇರೆ. ವೈಶುನ ಏಯ್ ತರ್ಲೆ. ಹಾಯ್ ವೈಶು, ಹೇಗಿದೀಯಾ? ಐ ಆಮ್ ಫೈನ್. ನೀನ್ ಹೇಗಿದ್ಯೋ? ಚೆನ್ನಾಗಿದ್ದೀನಿ ಕಣೆ. ನನ್ನ ನೋಡ್ದಾಗ ಹೋಗ್ತಿದ್ಯಲ್ಲೋ ಅದು ಒಂದ್ 2-3 ವರ್ಷ ಗ್ಯಾಪ್ ಆಗೋಯ್ತಲ್ಲ, ಅದಕ್ಕೆ ಗೊತ್ತಿರ್ಲಿಲ್ಲ ಕಣೆ. ಬೈ ದ ವೇ, ಶಿ ಇಸ್ ಮೈ ಫ್ರೆಂಡ್ ಮಾನ್ಸಾ. ಹಾಯ್ ಮಾನ್ಸಾ, ಇವನ್ ಸಿದ್ದು, ನನ್ ಚೈಲ್ಡ್ಹುಡ್ ಫ್ರೆಂಡ್ ಬಗ್ಗೆ ಹೇಳ್ತಿದ್ನಲ್ಲ. ಆಹಾ, ಲಿಟಲ್ ರಾಸ್ಕಲ್. ಹಾ, ಇವನೇ ಆ ಲಿಟಲ್ ರಾಸ್ಕಲ್. ಪ್ರೈಮರಿ ತನಕ ನಾವಿಬ್ರು ಒಟ್ಟಿಗೆ ಓದಿದ್ವಿ. ಗ್ಯಾಪ್ 3 ವರ್ಷ ಆದ್ರೂ ನೀನೊಂಚೂರು ಚೇಂಜೇ ಆಗಿಲ್ಲ ಕಣೋ. ಗಡ್ಡ ಮೀಸೆ ಬಿಟ್ರೆ ನೀನ್ ಮಾತ್ರ ಸಖತ್ತಾಗೆ ಚೇಂಜ್ ಆಗಿದೆ ಕಣೆ. ಚೇಂಜು ಇಲ್ಲ, ಮಣ್ಣು ಇಲ್ಲ. ಹೋಗೋ. ಇಲ್ಲ, ನೀನೇ ಚೇಂಜ್ ಆಗಿರೋದು. ನೀನೇ ಚೇಂಜ್ ಆಗಿರೋದು. ಹೋಗೋ. I'm sorry. I'm really sorry. I'm really sorry. It's okay. ನಿಮ್ಗೆ ಏಟ್ ಆಗಿಲ್ಲ ತಾನೆ? ನಿಮ್ಗೇನಾಗಿಲ್ಲ ತಾನೆ? ಇಲ್ಲ. ಓಕೆ, ಐ ಆಮ್ ಫೈನ್. ಅಂದ ಹಾಗೆ ಫಸ್ಟ್ PU A ಸೆಕ್ಷನ್ ಅಲ್ಲಿ ಕಾಂಬಿನೇಷನ್ PCMB. PCMB-ನಾ? ಇದೇನೆ. ನಾನು ಇದೇ ಕ್ಲಾಸು. ಹಾಯ್, ಐ ಆಮ್ ಸುಜಿ. ಐ ಆಮ್ ವೈಷ್ಣವಿ. ಹಾಯ್. ಐ ಆಮ್ ಸಿದ್ರಾಜ್. ಸಿದ್ದು. ಐ ಆಮ್ ಮಾನ್ಸಾ. ಹಾಯ್. ಓಕೆ, ಬೈ. ಓಕೆ, ಬೈ. ಬಾಟ್ನಿ ಲೆಕ್ಚರ್ ಕಣ್ಣು, ಮ್ಯಾಥಮೆಟಿಕ್ಸ್ ಲೆಕ್ಚರ್ ಕಣ್ಣು, ಕೆಮಿಸ್ಟ್ರಿ ಲೆಕ್ಚರ್ ಕಣ್ಣು, ಎಲ್ಲ ಲೆಕ್ಚರ್ ಕಂದ್ರಷ್ಟು ಹೊಟ್ಟೋಗ್ಲಿ. ರೈಟ್ ಹೇಳಿ ಹೋಗ. ಏನ್ ಮಗ, 5 ಬಕಗಳು ಬಿದ್ದಾಯ್ತು, ಇನ್ನೂ 6ನೇದು ಸಿಗ್ತಾನೆ ಇಲ್ವಲ್ಲ? ಸರಿ, ನಿಮ್ಮ ಅಪ್ಪ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ನಿಂತ್ಕೊಳ್ಳಲೇ. ಏನ ಜಾಸ್ತಿ ಆಯ್ತಲ್ವಾ? ಪಕ್ಕದಲ್ಲಿ 2 ಹಕ್ಕಿ ಇದ್ದಾಗ ಇವೆಲ್ಲ ಕಾಮನ್ ಗುರು. ಇಂಥ ಶಾಪ್ಗಳು ನಾವ್ ಎಷ್ಟು ನೋಡಿಲ್ಲ. ಪಾಪ ದಿನ ಅಂತ ಕಾಣುತ್ತೆ. ಇವನ ನಿನ್ ಬಾಡಿಗಾರ್ಡ? ನೋಡ್ ಮಗ, ಇವ್ರು ನನ್ ಬಾಡಿ ಗಾರ್ಡ್ ಹೌದೋ ಅಲ್ವೋ ಅಂತ ನಿನ್ನಂತ ಮಡ್ಗಾಡ್ಗಳಿಗೆ ಹೇಳ್ಬೇಕಾಗಿಲ್ಲ. ಲೇ ಬಂದ್ರಲ್ಲೇ. ಮಗನೇ, ಒಂದೇ ಒಂದ್ ಪಂಚು ಶೇಪೇ ಚೇಂಜ್ ಆಗ್ಬಿಡ್ಬೇಕು. ಇವನ ಹತ್ರ ಏನ್ ಮಾತು ಗುರು, ಬಾಗೋಣ. ಪ್ರಿನ್ಸಿ ಬಂದ್ರು, ಇವ್ ನಾವೇಲ್ ವಿಚಾರಿಸ್ಕೊಳ್ಳೋಣ. ಎಲ್ಲೋಗ್ತೀಯಾ? ನೋಡ್ಕೊತೀನಿ. ಬಂದ್ರು ಬಾರೋ. ಪ್ರತಿ ವರ್ಷ 75% ರಿಸಲ್ಟ್ ಕೊಡ್ತಿದ್ದು ನಮ್ಮ ಕಾಲೇಜು ಈ ವರ್ಷ 70% ಇಳಿದಿದೆ. ಅಂದ್ರೆ ನಮ್ ಟೀಚಿಂಗ್ ಸ್ಟಾಫು ಪ್ರತಿ ವರ್ಷ ಶ್ರಮ ಪಟ್ಟಿದ್ದಕ್ಕಿಂತ 5% ಕಡಿಮೆ ಶ್ರಮ ಪಟ್ಟಿದೆ ಅಂತಾಯ್ತು. ನಮ್ಮ ಒಂದು ತಪ್ಪು ಉದಾಸೀನತೆಯಿಂದ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗಿದೆ ಅಂತಾಯ್ತು. ಮುಂದೆ ಹೀಗಾಗ್ಬಾರ್ದು. ನಾವು ಮಾಡೋ ಪಾಠ ಮಾಡ್ತಾನೆ ಇದೀವಿ. ಮೂರ್ಖ ಮುಂಡೆವು ಸರಿಯಾಗಿ ಓದ್ದೆ ಫೇಲ್ ಆದ್ರೆ ನಾವೇನ್ ಮಾಡಕ್ಕಾಗತ್ತೆ? ಅವ್ರಿಗೆ ಏನಾರ ಬುದ್ಧಿ ಹೇಳಕ್ ಹೋದ್ರೆ ಯಾಕೆ
ಮನೆಗೆ ಹೋಗಿ ಇಷ್ಟ ಇಲ್ವೇ ಅಂತ ರೋಪ್ ಹಾಕ್ತಾರೆ, ರೌಡಿಸಮ್ ತೋರಿಸ್ತಾರೆ ಮೇಡಮ್, ರೌಡಿಸಮ್. ನೋ ಮಿಸ್ಟರ್ ಶಾಸ್ತ್ರಿ, ನಿಮ್ ಮಾತನ್ನ ನಾವು ಒಪ್ಪಲ್ಲ. ನಿಮ್ ಮಕ್ಕಳನ್ನ ಪ್ರೀತಿಯಿಂದ ಕಾಣೋ ಹಾಗೆ ಸ್ಟೂಡೆಂಟ್ಸ್ ಕಾಣ್ರಿ. ಯಾಕೆ ರೋಫ್ ಹಾಕ್ತಾರೆ, ರೌಡಿಸಮ್ ತೋರಿಸ್ತಾರೆ? ಮೊದ್ಲು ಮನೆ ಟ್ಯೂಷನ್ ನಿಲ್ಸಿ ಕಾಲೇಜ್ ನಲ್ಲಿ ಸರಿಯಾಗಿ ಪಾಠ ಮಾಡಿ. ಇನ್ ಮುಂದೆ ನಮ್ ಕಾಲೇಜಲ್ಲಿ ಯಾವ ಸ್ಟೂಡೆಂಟು ರೌಡಿಸಮ್ ಆಗ್ಲಿ ರ್ಯಾಗಿಂಗ್ ಆಗ್ಲಿ ಮಾಡ್ಕೂಡ್ದು. ಹಾಯ್ ಸುಜಿ. ಹಾಯ್, ಕಮ್ ಸಿಟ್. ಥ್ಯಾಂಕ್ ಯು. ಪ್ಲೀಸ್ ಸಿಡಾ. ಎಂತ ಶಾಂತವಾದ ವಾತಾವರಣ. ಇಂಥ ವಾತಾವರಣ ಮನಸ್ಸಿಗೆ ಅದು ಎಷ್ಟು ಖುಷಿ ಕೊಡುತ್ತಲ್ಲ. ಬಟ್ ಇಂಥ ಸಂತೋಷವಾದ ವಾತಾವರಣದಲ್ಲಿ ನನ್ನದೇ ಆದ ಕರ್ತವ್ಯ ಅಂತ ಬಂದಿದೆ. ಅಯ್ಯೋ ಇದೆಲ್ಲ ಬೋರು, ನಮಗೆ ಕೇಳೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ನೀವ್ ಅನ್ಕೊಂಡಿದ್ರೆ ನೋ ಪ್ರಾಬ್ಲಮ್. ಡೋರ್ ಅಲ್ಲೇ ಇದೆ. ಮೇಡಮ್, ನೀವು ಗೆಟ್ ಔಟ್ ಅಂತ ಹೇಳ್ಬಿಡಿ, ನಾ ಹೊರಟೋಗ್ತೀನಿ. ಥ್ಯಾಂಕ್ ಯು ನಾನು ಬಚಾವದೆ. ಈಗ ತಾನೇ ನೀವೆಲ್ಲ SSLC ಮುಗಿಸಿ PU ಕಾಲಿಡ್ತಾ ಇದ್ದೀರಾ. ಇದು ನಿಮ್ಮ ಜೀವನದಲ್ಲಿ ಅತಿ ಮುಖ್ಯವಾದ ಘಟ್ಟ. ಈಗಿನ ನಿಮ್ಮ ವಯಸ್ಸು ಬಹಳ ಚಂಚಲ. ಅದಕ್ಕೆ ಏಕಾಗ್ರತೆ, ದೃಢತೆ, ಶಿಸ್ತು, ಸಂಯಮ ಬಹಳ ಮುಖ್ಯ. ಈ ಕಷ್ಟಗಳೆಲ್ಲ ಬೇಡ ಅನ್ನೋದಾದ್ರೆ ಅದಕ್ಕೆ ಅಂತ ಬೇರೆ ಜಾಗಗಳಿವೆ. ಫಾರ್ ಎಕ್ಸಾಂಪಲ್ ಪಾರ್ಕ್ಸ್ ಅಂಡ್ ದೆನ್ ಕಾಫಿ ಶಾಪ್ಸ್. ಮೇಡಮ್ ಪಬ್. ಪಬ್, ಡಿಸ್ಕೋಥೆಕ್, ಬಾರ್, ಇದಕ್ಕಿಂತ ಮೋಸವಾದ ದೊಡ್ಡ ದೊಡ್ಡ ಜಾಗಗಳು ಬೇಕಾದಷ್ಟಿವೆ. ನಿಮ್ಗೆಲ್ಲ ಗೊತ್ತಿಲ್ದಿರೋದು ಏನೂ ಇಲ್ಲ ಅಲ್ಲ. ಕಳೆದ ಎಕ್ಸಾಮ್ ಅಲ್ಲಿ ಹೈಯೆಸ್ಟ್ ಸ್ಕೋರ್ ಮಾಡಿದವ್ರು ಪ್ಲೀಸ್ ನಿಂತ್ಕೊಳ್ಳಿ. ಗುಡ್, 6 ಜನ. ವೆರಿ ಗುಡ್. ನಿಮ್ ಹೆಸರು, ಯಾವ ಸ್ಕೂಲು? ಮಾನಸ 83% ಇದೇ ಕಾಲೇಜ್. ಸುಜಾತ 80% ಇದೇ ಕಾಲೇಜ್. ವೈಷ್ಣವಿ 85% ಜ್ಞಾನಭಾರತಿ ಹೈಸ್ಕೂಲ್. ಸಂಜಯ್ ಕುಮಾರ್ 87% ಇದೇ ಕಾಲೇಜ್. ರಾಮ್ ಕಿ 62% ಇದೇ ಕಾಲೇಜ್. ರಾಹುಲ್ 70% ಇದೇ ಕಾಲೇಜ್. ಅಂದ್ಹಾಗೆ ಇಲ್ಲಿರೋ ಸ್ಟೂಡೆಂಟ್ಸ್ ಗಳಲ್ಲಿ ಜಾಸ್ತಿ ಸ್ಕೋರ್ ಮಾಡಿರೋದು ಸಂಜಯ್ ಮತ್ತೆ ವೈಷ್ಣವಿ ಅಂತ ಆಯ್ತು. ಗುಡ್. ಇನ್ಮುಂದೆ ಇದೇ ತರ ರಿಸಲ್ಟ್ಸ್ ಎಲ್ರಿಂದಲೂ ಎಕ್ಸ್ಪೆಕ್ಟ್ ಮಾಡ್ತೀನಿ. ಈಗ ವಿಷಯಕ್ಕೆ ಬರೋಣ. ಮೇಡಮ್. ಎಸ್, ಎನಿ ಪ್ರಾಬ್ಲಮ್? ಮೇಡಮ್, ನಂದು 97.2%. 97.2%. ಇಟ್ಸ್ ಫ್ಯಾಂಟಾಸ್ಟಿಕ್, ವಂಡರ್ಫುಲ್, ಕೀಪ್ ಇಟ್ ಅಪ್. ಏನ್ ನಿನ್ ಹೆಸರು? ಸಿದ್ದರಾಜು ಅಂತ. ಸಿದ್ದು? ಸಿಕ್ಸರ್ ಸಿದ್ದು? ನಮ್ಮ ಅಣ್ಣನ ವಾಸನೆ ಹೆಸರು. ಬದನೆಕಾಯಿ. ಸಿದ್ದು, ಅಂದ್ಹಾಗೆ ನೀನ್ ಯಾವ ಸ್ಕೂಲಲ್ಲಿ ಓದಿದ್ದು? ಕಾರ್ಪೊರೇಷನ್ ಸ್ಕೂಲಲ್ಲಿ. ನಾವಿರೋದು ಪಾಳ್ಯದ ಸ್ಲಮ್ ನಲ್ಲಿ. ನಮ್ ತಂದೆ ಟ್ಯಾಕ್ಸಿ ಡ್ರೈವರ್. ಏ, ನೊಂದ್ಕೋಬೇಡ, ಡೋಂಟ್ ಫೀಲ್ ಬ್ಯಾಡ್. ನಮ್ಮ ದೇಶದಲ್ಲಿ ದೊಡ್ಡ ದೊಡ್ಡ ಸ್ಥಾನಕ್ಕೆ ಏರಿರೋರೆಲ್ಲ ಗುಡಿಸ್ಲು ಸ್ಲಮ್ ನಿಂದ ಬಂದಿರೋರೆ. ಇನ್ನು ಅಪ್ಪರ್ ಕ್ಲಾಸ್ ಫ್ಯಾಮಿಲಿ ಸ್ಟೂಡೆಂಟ್ಸ್ ಡಿಗ್ರಿ ಆದ ಕೂಡಲೇ ಇಮಿಡಿಯೇಟ್ ಆಗಿ H1 ವೀಸಾ ತಗೊಂಡು ಅಬ್ರಾಡ್ ಗೋಡ್ ಹೋಗ್ಬಿಡ್ತಾರೆ. ಅಲ್ಲಿ ಸೆಕೆಂಡ್ ಗ್ರೇಡ್ ಸಿಟಿಸನ್ ಆಗಿ ಪರಂಗಿಗಳ ಸೇವೆ ಮಾಡ್ತಾ ಬಿದ್ದಿರ್ತಾರೆ. ಅವರೆಲ್ಲ ಭಾರತೀಯರು. ನೀನು ನಿಜವಾದ ಸಿಟಿಸನ್. ಕಮ್ ಆನ್, ಲೆಟ್ಸ್ ಗಿವ್ ಎ ಬಿಗ್ ಹ್ಯಾಂಡ್ ಟು ಟ್ರೂ ಸಿಟಿಸನ್. ನಿಂಗೊಬ್ಬ ಕಾಂಪಿಟೇಟರ್ ಉಟ್ಕೊಂಡ್ಬಿಟ್ಟ ಮಗ. ನಾಳೆಯಿಂದ ನಿನ್ ಮಾರ್ಕೆಟ್ ಸ್ವಲ್ಪ ಡಲ್ ಅನ್ಸುತ್ತೆ. Hello, my son. How are you? He is my only son. I am sorry, my son. You wanted money this morning, huh? Ramaya here. Yes. Take. How much you want? ನಿಮ್ ಜೊತೆ ಯಾವನ್ನ ಕರ್ಕೊಂಡ್ ಬಂದಿದ್ರಲ್ಲ, ಅವಳ ಮುಖದ ಮೇಲೆ ಬಿಸಾಕಿ. Okay. Hold on. Let us meet tomorrow. Okay? Bye. Good day. ನೀನೇನು ತಪ್ಪು ತಿಳ್ಕೊಬೇಡ. ನನ್ ಮಗ ಸ್ವಲ್ಪ ಮುಂಗೋಗ್ಬೇಕು. ಯಾಕೆ ಇಂಥ ಜೋಕ್ಸ್ ಎಲ್ಲ ಹೇಳ್ಬಿಟ್ರೆ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಲ್ವಾ? ಅದಿರ್ಲಿ,
ಸಿದ್ದು ಬುಕ್ ಹೇಳಿದೆ ತಗೊಳ್ಳೋ. ಥ್ಯಾಂಕ್ ಯು ಮಗ, ಆಮೇಲೆ ಸಿಗ್ತೀನಾ? ಅದಿರ್ಲಿ ವೈಶು, ಅದ್ಯಾಕೋ ಈ ತರ ನೋಡ್ತಿದ್ಯಾ? ಇತ್ತೀಚೆಗೆ ನೀನ್ ಬಹಳನೇ ಚೇಂಜ್ ಆಗ್ಬಿಟ್ಟಿದೆ ಕಣೆ. ಅದೇನಂತ ಚೇಂಜ್ ಕಂಡೆ ನನ್ನಲ್ಲಿ? ಸ್ವಲ್ಪ ಯೋಚನೆ ಮಾಡಿ ನೋಡು. ಸರಿ ಸರಿ, ಹೊತ್ತಾಯ್ತು, ಕ್ಲಾಸಿಗೆ ಟೈಮ್ ಆಗ್ತಿದೆ, ನಾ ಬರ್ತೀನಿ. ಏ ವೈಶು, ಇದೇನ್ ಕಾಲೇಜ್ ಕ್ಯಾಂಪಸ್ ಅನ್ಕೊಂಡಿದ್ಯಾ ಇಲ್ಲ ಲವರ್ಸ್ ಪ್ಯಾರಡೈಸ್ ಅನ್ಕೊಂಡಿದ್ಯಾ? ಅವತ್ತೇನಂದೆ, ನಿನ್ನಂತ ಟಪ್ಪರಿಗಳು ಕಾಸ್ಗೊಬ್ರು ಕೊಸ್ತಿರ್ಗೊಬ್ರು ಅಂದಲ್ಲ. ಈ ಟಪ್ಪರಿ ಕೈ ರುಚಿ ನೀನ್ ಸ್ವಲ್ಪ ನೋಡೋದ್ ಬೇಡವಾ? ಏನ್ ಗುರಾಯಿಸ್ತಾ ಇದ್ಯಾ? ಏನ್ ಗುರಾಯಿಸ್ತಾ ಇದ್ಯಾ? ಸಂಜು, ಹೊಡಿದ್ಯಾ? ಬೇಡ ಸಂಜು, ಹೊಡಿ ಬೇಡ ಸಂಜು, ಹೊಡಿಯೋ. ಪ್ಲೀಸ್ ಸಂಜು. ಸಿದ್ದು, ಸಿದ್ದು ಬೇಡ, ಬೇಡ ಕಣೋ. ಸಿದ್ದು, ಸಿದ್ದು ನನ್ನ ಮಾತು ಕೇಳು. ಬೇಡ ಸಿದ್ದು, ಹೊಡಿಬೇಡ. ಏನಂತ ತಿಳ್ಕೊಂಡಿದ್ದೀರಿ ಕಾಲೇಜ್ನ? ನನಗೆಲ್ಲ ದೊಡ್ಡ ಅಂತ ತಿಳ್ಕೊಂಡಿದ್ದೀರಾ? ಇಡಿಯಟ್ಸ್, ಇದು ಕಾಲೇಜು, ವಿದ್ಯೆ ಕಲಿಯೋ ದೇವಸ್ಥಾನ. ನಿಮ್ಮಂತ ರಾಕ್ಸ್ ಫೈಟ್ ಮಾಡೋ ಗ್ಯಾಲರಿ ಅಲ್ಲ. ಶಾಸ್ತ್ರಿಗಳೇ, ಮೇಡಮ್, ಇಂಥ ಹುಡುಗರು ನಮ್ ಕಾಲೇಜಿಗೆ ಬೇಡ ರೀ. ಇವ್ರಿಬ್ರಿಗೂ ಟಿಸಿ ಕೊಟ್ಟು ಕಳ್ಸಿಬಿಡಿ. ಸರಿ ಮೇಡಮ್. ಮೇಡಮ್, ಇಲ್ಲ ಮೇಡಮ್, ಇದೊಂದ್ಸತಿ ಕ್ಷಮಿಸ್ಬಿಡಿ ಮೇಡಮ್, ಪ್ಲೀಸ್ ಮೇಡಮ್. ನಾವಿನ್ ಯಾವತ್ತೂ ಈ ತರ ಮಿಸ್ಬಿಹೇವ್ ಮಾಡಲ್ಲ ಮೇಡಮ್. ನಿಮ್ ನಂಬಿಕೆನ ಉಳಿಸ್ಕೊತೀವಿ, ಪ್ಲೀಸ್ ಮೇಡಮ್. ನೀವು ಬೇಕಾದ ಪನಿಷ್ಮೆಂಟ್ ಕೊಡಿ, ಅನುಭವಿಸ್ತೀವಿ, ಆದ್ರೆ ಕಾಲೇಜಿಂದ ಮಾತ್ರ ಹೊರಗಾಕ್ಬೇಡಿ ಮೇಡಮ್, ಪ್ಲೀಸ್ ಮೇಡಮ್. ಸರಿ ಸರಿ, ಹೇಳಿ ಮೇಲೆ. ಇನ್ಮೇಲಾದ್ರೂ ಸರಿಯಾದ ದಾರಿ ನಡೆಯೋದನ್ನ ಕಲ್ತ್ಕೊಡಿ. ಆದ್ರೆ ಪನಿಷ್ಮೆಂಟ್ ಇಂದ ಬಚಾವಾದ್ರಿಂದ ಮಾತ್ರ ತಿಳ್ಕೊಬೇಡಿ. ಮಾಡಿ ತಪ್ಪಿಗೆ ಪನಿಷ್ಮೆಂಟ್ ಅನುಭವಿಸ್ಲೇಬೇಕು. ನೀವಿಬ್ರು ಇಡೀ ದಿನ ನಮ್ ಕಾಲೇಜ್ ಕ್ಲಾಸ್ ರೂಮ್ಸ್, ಕಾರಿಡಾರ್ ಮತ್ತೆ ಲ್ಯಾಬ್ ನ ಫೆನೈಲ್ ನೀರಿನಲ್ಲಿ ವರ್ಸಿ ಕ್ಲೀನ್ ಮಾಡ್ಬೇಕು. ಅಂಡರ್ಸ್ಟ್ಯಾಂಡ್? ಬಿಹೇವ್ ಯೋರ್ ಸೆಲ್ಸ್. ಯಾತ್ರಲ್ಲಿ ನೀರಲ್ಲಿ ಅರ್ಥವಾಯ್ತಾ? ಮೊಂಡೆವ
ಕಾಲೇಜ್ ಎಲ್ಲ ಫಳಫಳ ಅಂತಿದೆ. ಅಲ್ಲಿ ನೋಡಿ, ನಿನಗೆ ಹಾಗೆ ಆಗ್ಬೇಕು. ಕಿತ್ತಾಡ್ಯಾ? ಪ್ರಿನ್ಸಿಪಲ್ ಕರೆಕ್ಟ್ ಪನಿಷ್ಮೆಂಟ್ ಕೊಟ್ಟಿದ್ದಾರೆ. ಏ ಅಲ್ಲಿ ನೋಡೆ, ಇವ್ ನಿನ್ ಮದ್ವೆ ಆಗೋಳ್ಗಂತೂ ಪ್ರಾಬ್ಲಮೇ ಇಲ್ಲ. ಚೆನ್ನಾಗಿ ಪನಿಷ್ಮೆಂಟ್ ಕೊಟ್ಟಿದ್ದಾರೆ. ವರ್ಸು ಇನ್ನ ವರ್ಸು. ಏಯ್ ಬಂದ್ರೆ ಏಯ್ ಹೋಗ್ರಲ್ಲಿ ನಾಟಿಕೊಳ್ಳಿ. ಮೇಡಮ್ ಚೇಂಜ್. ಲೂಸಿ, ಲೂಸಿ ಬಂದೆ ಬೇಬಿ. ಎಲ್ಲಿ ಹೋಗಿದ್ದೆ? ಸಾರಿ ಬೇಬಿ, ಮೇಲ್ಗಡೆ ಕೆಲಸ ಮಾಡ್ತಿದ್ದೆ. ನಿಂಗೆ ಹೋಗಿ ಗೊತ್ತಾಗಿಲ್ಲ. ಓ ಶಿಟ್, ಜಾರ್ಜ್ ಬಂದಿದ್ನಾ? ಇಲ್ಲ ಬೇಬಿ. ಅಟ್ಲೀಸ್ಟ್ ಫೋನ್ ಆದ್ರೂ ಮಾಡಿದ್ನಾ? ಇಲ್ಲ ಬೇಬಿ. ನಿಮ್ ತಂದೆ ಫೋನ್ ಮಾಡಿದ್ರು, ಮಗು ಹೇಗಿದೆ ಅಂತ. ಓ ಶಿಟ್, ಆಸ್ಕ್ ಹಿಮ್ ಟು ಗೋ ಟು ಹೆಲ್. ಬೇಬಿ, ಮಮ್ಮಿ ಫೋನ್ ಮಾಡಿದ್ರು. ಈ ಸತಿ ಕ್ರಿಸ್ಮಸ್ಗೆ ನಮ್ಮನ್ನೆಲ್ಲ ಅಲ್ಲಿಗೆ ಕರ್ಸ್ಕೊಂತಾರಂತೆ. ಓ ಹ್ಯಾಂಗರ್, ಜಾರ್ಜ್ ಒಂದ್ಸತಿ ಫೋನ್ ಮಾಡಿಲ್ವಾ ಲೂಸಿ? ಆಗ್ಲೇ ಹೇಳಿದಲ್ಲ ಬೇಬಿ, ಫೋನ್ ಮಾಡಿಲ್ಲ ಅಂತ. ಓ ಸ್ಟೂಪಿಡ್. ನೀನ್ ತುಂಬಾ ಸುಸ್ತಾಗಿದ್ಯಾ, ಕುಡಿಯಕ್ಕೆ ಏನಾದ್ರು ತರ್ಲಾ? ಯು ಜಸ್ಟ್ ಗೆಟ್ ಔಟ್. ಎಲ್ಲಿ ಹೋದ ಈ ಸ್ಟೂಪಿಡ್ ಫೆಲೋ? George, come fast, George. Please come fast. Oh, come on, George. ಯಾಕೆ ಇಷ್ಟು ಲೇಟ್ ಮಾಡಿದೆ? ನಾನು ನಿನ್ಗೋಸ್ಕರ ಬಸ್ ಸ್ಟಾಪ್ ಅಲ್ಲಿ 1 ಅವರ್ ಇಂದ ಕಾಯ್ತಾ ಇದ್ದೆ ಗೊತ್ತಾ? Please. ಐ ನೋ ನನಗೆ ಚಟ ಹಾಕಕ್ ಮುಂಚೆ ಮನುಷ್ಯ ಚಟನೆಲ್ಲ ತೀರ್ಸ್ಕೊಂಡ್ಬರ್ಬೇಕು. ಯಾ ಪ್ಲೀಸ್ ನನಗೆ ಕಂಟ್ರೋಲ್ ಮಾಡ್ಕೊಳಕ್ ಆಗ್ತಲ್ಲ ಜಾರ್ಜ್. ಪ್ಲೀಸ್ ಪ್ಲೀಸ್. ಕೂಲ್ ಡೌನ್ ಮ್ಯಾಗಿ, ಕೂಲ್ ಡೌನ್. ಥ್ಯಾಂಕ್ ಯು ಜಾರ್ಜ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಜಾರ್ಜ್. ಬೇಬಿ, ಬೇಬಿ, ವಾಟ್ ಹ್ಯಾಪನ್? ಹಾಯ್ ಆಂಟಿ, ಗೊತ್ತಾಯ್ತಾ? ಆಯ್ತು. ಮ್ಯಾಗಿ ಹುಷಾರಿಲ್ಲ ಅಂತ ಕಾಣಿಸುತ್ತೆ. ಟೇಕ್ ಕೇರ್ ಅಪ್ಪ. ಬಾಯ್, ಗುಡ್ ನೈಟ್. ಮೈ ಹಾರ್ಟ್ ಇಸ್ ಬೀಟಿಂಗ್. ಥ್ಯಾಂಕ್ ಯು ವೆರಿ ಮಚ್. ಸೂಪರ್ ಮಗ. ಇವತ್ತಿನ ಲಾಸ್ಟ್ ಐಟಮ್ ಫಿಲಮ್. ಹಾಯ್ ಗಾಯ್ಸ್, ಐಟಮ್ ಇದು ನೋಡ್ತೀರಾ? ಆಗ್ಲೇ ಹೇಳಿದ್ನಲ್ಲ ಯಾ ಕೂಲಿಂಗ್ ಲೆಸನ್ ಬೇಡ ಹೋಗೋಗ್. ಐಟಮ್ ಅಂದ್ರೆ ಅರ್ಥ ಆಗ್ಲಿಲ್ವಾ? BF ನೋಡ್ತೀರಾ? ಯಾ ಒಂದ್ಸಲಿಗೆ 3 ಸಿನಿಮಾ ತೋರಿಸ್ತೀವಿ. ಇಂಡಿಯಾದು, ಫಾರಿನ್ದು, ಆಮೇಲೆ ಫಿಲ್ಮ್ ಆಕ್ಟರ್ಸ್ದು. ಓಕೆ, ಬಾಯ್ ಬಿಡ್ತೀರಲ್ರಿ. ಥಿಯೇಟರ್ ತೋರ್ಸೋದ್ರಲ್ಲಿ ಏನಿರುತ್ತೆ? ಬರೀ ಮಣ್ಣು. ಅದೇ ನಾವು ತೋರ್ಸೋದ್ರಲ್ಲಿ ಫುಲ್ ಇರುತ್ತೆ. ಒಬ್ರಿಗೆ 50 ರೂಪಾಯಿ. ಏನ್ ಹೇಳಿ, ನೋಡ್ತೀರಾ? ಒಂದ್ಸತಿ ಅದ್ ಹೆಂಗಿರತ್ ನೋಡ್ಬಿಡೋಣ ಮಗರು. ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಂಡು ಯಾಕೆ ಸಾಯ್ಬೇಕು? ಓಕೆ, ಸರಿ. ಎಲ್ ತೋರಿಸ್ತೀಯ? ಪಕ್ಕದ ಬಿಲ್ಡಿಂಗ್ ಅಲ್ಲಿ. ಸರಿ ನಡಿಗರು. ಯಾ, ಕಮ್ ಆನ್ ಫಾಲೋ ಮೀ. ನಿನ್ನ ಹೆಸರು? ಶಂಕರ. ನನ್ನೆಲ್ಲರೂ ಪ್ರೀತಿಯಿಂದ ಶಂಕರಿ ಅಂತ ಕರೀತಾರೆ. ಕಮ್ ಆನ್ ಫಾಲೋ ಮೀ. ಯಾ. ಯಾರಿದು?
little time. ಸರ್ ಯಾ ರಿಸಲ್ಟ್ ಪ್ಲೀಸ್. Citric acid plus sodium carbonate 12.3. Okay, very good. Take. ಥ್ಯಾಂಕ್ ಯು ಸರ್. ನಾನು ಹೋಗ್ಬೋದಾ? Yeah, okay. ಥ್ಯಾಂಕ್ ಯು. Bye. ಬಾಯ್ ಮನ್ಸ. ಏನಾಗಿ ಬರ್ತೀನಿ. ಬಾಯ್ ಸುಜಿ, ಬಾಯ್. ಎಷ್ಟು ಟೈಮು? ಎಷ್ಟೇ ಟೈಮು? ಅದು ಪ್ರಾಕ್ಟಿಕಲ್ಸ್ ಕ್ಲಾಸ್ ಇತ್ತು. ಓ, ಪ್ರಾಕ್ಟಿಕಲ್ ಕ್ಲಾಸು ನಿನಗೋಸ್ಕರ ಸ್ಪೆಷಲ್ ಆಗಿ ಸಾಯಂಕಾಲ 5 ಗಂಟೆವರೆಗೂ ಇತ್ತಾ? ಹೇಳು, ಯಾವ ಮಿಣ್ಣಿನ ಜೊತೆ ಅಲ್ಲಿಯಕ್ಕೆ ಹೋಗಿದ್ದೆ? ಪಪ್ಪ, ಅದು ಕ್ಲಾಸಸ್ 5 ಗಂಟೆವರೆಗೂ ಇತ್ತು, ಅದಕ್ಕೆ ಬರೋದು ಲೇಟ್ ಆಯ್ತು. ಇಲ್ಲ ಅಂದ್ರೆ ಕಾಲೇಜಿಂದ ಬರೋದು ಲೇಟ್ ಆಗುತ್ತೆ ಅಂತ ಹೇಳೇ ಹೋಗಿದ್ಲು. ನಿನ್ ಕೆಲಸ ನೀನ್ ನೋಡ್ಕೊಳೆ. ಏನ್ ತಿಳ್ಕೊಂಡ್ಬಿಟ್ಟಿದ್ದೀರಾ ನೀವಿಬ್ರು? ಏನ್ ಆಡಿದ್ದೆ ಆಟ ಆಗೋಯ್ತಾ ನಿಮ್ದು? ಆಯ್ತಪ್ಪ, ಸಾರಿ. ಅಕ್ಕಪಕ್ಕದವ್ರು ನೋಡ್ತಾ ಇದ್ದಾರೆ, ದಯವಿಟ್ಟು ಕೂಗಾಡ್ಬೇಡಿ. ಇನ್ಮೇಲೆ ಲೇಟ್ ಆಗಿ ಬರಲ್ಲ, ಪ್ಲೀಸ್. ಮುಚ್ಚೆ ಬಾಯಿ. ನೀನೇನು ಓದಿ ನನ್ನ ಸಾಕ್ಬೇಕಾಗಿಲ್ಲ, ಇದೇ ಕೊನೆ. ಇನ್ನೊಂದ್ಸಲ ನೀನೇನಾದ್ರೂ ಕಾಲೇಜಿಂದ ಲೇಟ್ ಆಗಿ ಬಂದ್ರೆ ನಿನ್ನ ಕೈ ಕಾಲು ಮುರಿದು ಮೂಲೆಯಲ್ಲಿ ಕೂರಿಸ್ಬಿಡ್ತೀನಿ. ಹೋಗೆ ಹೊರಗೆ, ಹೋಗೆ. ಅದೆಲ್ಲ ಹಾಗಿರ್ಲಿ, ಶಂಕ್ರಿ ನಮ್ ಟ್ರೂಪ್ ಹೊಸದಾಗಿ ಸೇರ್ಕೊಂಡಿದಾನ. ನಾವೆಲ್ಲ ಸೇರ್ಕೊಂಡು ಒಂದ್ ಟ್ರೀಟ್ ಹಾಕ್ಸ್ಬೇಕು, ಏನಂತ್ಯಾ? ಕರೆಕ್ಟ್ ಮಾಮ, ಕರೆಕ್ಟ್. ಹಾ, ನಾಳೆ ಹೆಂಗಿದ್ರು ಸಂಡೆ ಎಲ್ಲ ಔಟಿಂಗ್ ಹೋದ್ರೆ ಓಕೆ. ನನ್ಗೆ ನಾಳೆ ಬಹಳ ಇಂಪಾರ್ಟೆಂಟ್ ಕೆಲಸ ಇದೆ, ನೀವೇ ಹೋಗಿ ಬನ್ರ. ನೀನ್ ಹೆಂಗ್ ಹೇಳ್ಬಿಟ್ರೆ ಹೆಂಗ್ ಶಂಕ್ರಿ? ನಿನ್ಗೋಸ್ಕರ ತಾನೇ ನಾವ್ ಇದೆಲ್ಲ ಪ್ಲಾನ್ ಮಾಡಿದ್ದು. ಲೋ ಮಗ, ಜಾಸ್ತಿ ಓವರ್ ಆಕ್ಟಿಂಗ್ ಮಾಡಕ್ ಹೋಗ್ಬೇಡ, ಸ್ವಲ್ಪ ನೀವೇ ಹೋಗಿ ಬನ್ರ. ಕ್ಯಾರಿಯನ್, ಎಂಜಾಯ್. ಏನ ನಿಮ್ ಹುಡುಗಿ ಬತ್ತಾಳ ನೋಡ, ಅವಳು ಕರಿ ನಾಳೆಗೆ. ನೋಡ್ತೀನಿ, ಟ್ರೈ ಮಾಡ್ತೀನಿ. ಹಾಯ್ ವೈಶು. ಏ ಕೊರ್ಕಿ, ಇಲ್ಲೇನ ಮಾಡ್ತಿದ್ಯಾ? ಕ್ಲಾಸ್ ಯಾಕೋ ಬರ್ಲಿಲ್ಲ ಕತ್ತೆ? ಶಾಸ್ತ್ರಿ ಕ್ಲಾಸ್ ಬೋರ್ಕಣೆ. ಅದಾಗಿರ್ಲಿ, ನಾಳೆ ಭಾನುವಾರ ನಾವೆಲ್ಲ ಸಂಗಮಕ್ ಟ್ರಿಪ್ ಹಾಕಿದ್ವಿ, ನೀನು ಬಾರೆ ಪ್ಲೀಸ್. ಸಂಗಮಕ್ಕ? ನಾನಾ? ಅದು ನಿನ್ ಜೊತೆ ಇಲ್ಲ, ಕನ್ಸಲ್ಲೂ ಇಟ್ಕೋಬೇಡ. ಯಾಕೆ? ನಾವು ಪೊರ್ಕಿಗಳು ಅಂತ ನಮ್ ಜೊತೆ ಮ್ಯಾಗಿ ಸುಜನೆ ಬರ್ತಾ ಇದಾರೆ, ಗೊತ್ತಾ? ಅದಕ್ಕೆ ಲೋ, ನಮ್ ಮನೆ ಪರಿಸ್ಥಿತಿ ನಿನ್ಗೆ ಅರ್ಥ ಆಗಲ್ಲ. ಬಾರಿ ಕಂಡಿದ್ದೀನಿ ಬಿಡ ನಿಮ್ ಮನೆ ಪರಿಸ್ಥಿತಿನ. ಏಯ್, ಹಾಗಲ್ವೋ? ನನ್ ಪೇರೆಂಟ್ಸ್ ಗೊತ್ತಾದ್ರೆ ಅಷ್ಟೇ, ನೀವ್ ಹೋಗ್ ಬನ್ನಿ. ಸರಿ ಬಿಡು, ಬಲವಂತ ಮಾಡಲ್ಲ ನಾನು. ಕೋಪ ಮಾಡ್ಕೋಬೇಡ್ವೋ, ನನ್ ಪರಿಸ್ಥಿತಿ ಅರ್ಥ ಮಾಡ್ಕೋ ಪ್ಲೀಸ್. ಅದೆಲ್ಲ ನನಗ್ ಗೊತ್ತಿಲ್ಲ. ನೀನ್ ಹೊರಡ್ತಾ ಇದ್ಯಾ, ಬಂದೇ ಬರ್ತೀಯಾ? ಇಲ್ಲ, ನಾ ಬರಲ್ಲ. ನೋ, ನೀ ಬಂದೇ ಬರ್ತೀಯಾ? ಟುಮಾರೋ ಮಾರ್ನಿಂಗ್ ಬರಲ್ಲ. 6 o'clock. ಆಗಲ್ಲ. School join. ನೋ. ಮಗ, ನನ್ ಬಟ್ಟೆ ಕೊಟ್ಬಿಡು ಮಗ. ನೋಡ್ ಮಗ, ಕೊನೆ ಸರಿ ಹೇಳ್ತಾ ಇದೀನಿ, ಕೊಡ್ತೀಯೋ ಇಲ್ವೋ? ಕೊಡಲ್ಲ. ಹೋಗ್ ನಿನ್ ಹಣೆ ಬರ. ನಾನು ಮಕ್ಕಳ್ರು ಕಣ್ಕಾಣಲ್ವೇನೋ? ಏಯ್ ತರ್ಲೆ, ಯಾಕೋ ಬ್ರೇಕ್ ಹಾಕ್ತೆ? ಅವ್ನು ಯಾವನ ಅಡ್ಡ ಬಂದ ಕಡೆ. ಸರಿ ನಡಿ ಈಗ.
ಸತಿ ಬ್ರೇಕ್ ಹಾಕಿದ್ರೆ ಯಾಕೋ ಬ್ರೇಕ್ ಹೊಡೆದೆ? ಅದು ಹಂಸಿತ್ತು ಅದಕ್ಕೆ. ಹಂಸು ಇಲ್ಲ ಡಮ್ಸು ಇಲ್ಲ, ಓವರ್ ಆಕ್ಟಿಂಗ್ ಮಾಡಕ್ ಹೋಗ್ಬೇಡ. ಮರ್ಯಾದೆಯಾಗಿ ಗಾಡಿ ಓಡಿಸೋದನ್ನ ಕಲಿ. ಆಯ್ತು. ಹಾಯ್. ವೈಶು ನಿಂತ್ಕೊಳೆ. ನಿನ್ನ ಟ್ರಿಪ್ ತುಂಬಾ ಚೆನ್ನಾಗಿತ್ತಲ್ವಾ? ಮೂರು ಬಿಟ್ಟು ಮತ್ ನಾನು ಏನ್ ಮಾಡ್ಲಿ? ಇಡೀ ದಿನ ನೀರಲ್ಲೇ ಇರ್ಬೇಕಾ? ಕವರ್ ಮಾಡ್ಕೊಳ್ಳೋಣ ಅಂದ್ರೆ ಸುವರ್ ನನ್ ಮಕ್ಳು ಒಂಚೂರು ಬಟ್ಟೆನೂ ಕೊಡ್ಲಿಲ್ಲ. ನನಗ್ ಕಷ್ಟ ನಿನಗೆಲ್ಲ ಅರ್ಥ ಆಗ್ಬೇಕು. ಇನ್ನ ಆ ಮೀನ್ಗಳು ಸಿಕ್ ಕಡೆ ಬಾಯ್ ಆಗ್ತಾ ಕಚ್ತಿದ್ವು. ಏಯ್ ನಿಲ್ಸು ನಿನ್ ಪುರಾಣನ, ನಾಚಿಕೆ ಇಲ್ದೋನು. ಏನ್ ನಿಲ್ಸೋದು? ಈ ಹುಡುಗಿರ ಇಷ್ಟಪ್ಪ, ಮಜಾ ತೊಗೊಳವರ್ಗು ತೊಗೊಳ್ತೀರಾ, ಆಮೇಲೆ ನೀವು ಪೋಲಿಗಳು ಪರ್ಕಿಗಳು ಅಂತ ಬ್ರ್ಯಾಂಡ್ ಮಾಡ್ಬಿಡ್ತೀರಾ. ವೈಶು ನಿಂತ್ಕೊಳೆ. ಸರಿ ಆ ವಿಷಯ ಬಿಟ್ಟಾಕು. ಇದೇನಿದು ಪಾರ್ಸಲ್? ಇದಾ ನಿನ್ಗಂತೆ ತಂದಿದ್ದು. ನೆನ್ನೆ ಫ್ರೀ ಶೋ ಕೊಟ್ನಲ್ಲ ಅದಕ್ಕ. ಸ್ಟೂಪಿಡ್. ವೈಶು ಅದೇನಮ್ಮ ಮಾತಾಡ್ತಾರೆ ಬೆಂಕಿ ಕಾರ್ದಂಗ್ ಕಾಡ್ತಿಯಲ್ಲ, ತಪ್ಪಾಯ್ತು. ಅದೇನ್ ಹೇಳು. ಇವತ್ತೇನು? ಇವತ್ತೇನು ಅಂದ್ರೆ ಇವತ್ ಸೋಮವಾರ. ಅದೆಲ್ರಿಗೂ ಗೊತ್ತು ಕತ್ತೆ. ಇವತ್ತಿನ ಬರ್ಡೇ ಅಲ್ವೇನೋ ಮಂಕೆ. ಹೌದಲ್ವಾ? ವೈಶು ಯು ಆರ್ ಗ್ರೇಟ್ ಯಾರ್. ಸರಿ ಹೋಗ್ಲಿದ್ ಆಮೇಲೆ ಇರ್ಲಿ, ಮೊದ್ಲಿದನ್ ತಗೋ. ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು ಕಣೆ. ವೈಶು ಏನಿರ್ಬೋದಿದು? ವೈಶು ನಿಂತ್ಕೊಳೆ. ಇದೇನಿದು ಈ ಗಿಫ್ಟ್ ಕೊಟ್ಟಿದ್ಯಾ? ಇದನ್ನ ಸ್ಪೆಷಲ್ ಆಗಿ ನಿನ್ಗೆ ಅಂತ ಕೊಡಕ್ ಹುಡುಕ್ ತಗೊಂಡ್ ಬಂದೆ. ಈ ಮೂರ್ಖತಿ ಏನ್ ಹೇಳದ್ ಗೊತ್ತಾ? ಏನ್ ಹೇಳುತ್ತೆ ಮೇಡಮ್? ಕೆಟ್ಟದನ್ನ ಕೇಳ್ಬೇಡ, ಕೆಟ್ಟದನ್ನ ಆಡ್ಬೇಡ, ಕೆಟ್ಟದನ್ನ ನೋಡ್ಬೇಡ ಅಂತ. ಈ 4ನೇ ಕೋತಿ ಏನ್ ಹೇಳುತ್ತೆ ಮೇಡಮ್? ಈ 4ನೇ ಕೋತಿ ಕೆಟ್ಟದನ್ನ ಮಾಡ್ಬೇಡ ಅಂತ ಹೇಳುತ್ತೆ. ಅರ್ಥ ಆಯ್ತಾ? ಅರ್ಥ ಆಯ್ತು. ಬಿಡು. ನೀನ್ ಈ ಡೈಲಾಗ್ ಯಾಕೆ ಹೇಳ್ತಾ ಇದೀಯ ಅಂತ ನನಗ್ ಗೊತ್ತಾಯ್ತು ಬಿಡು. ನಾನ್ ಟ್ರಿಪ್ ನಲ್ಲಿ ಬೆತ್ತಲೆ ಬಂದಿದ್ದು ನಿನಗಿನ್ನೂ ಮರೆಯಕ್ ಆಗ್ತಿಲ್ಲ. ಅದಕ್ಕೆ ನನ್ನ ಹತ್ರ ಒಂದ್ ಬ್ಯೂಟಿಫುಲ್ ಐಡಿಯಾ ಇದೆ. ಏನದು? ಅದೇನು ಅಂದ್ರೆ ನೀನು ನನ್ ಮುಂದೆ ಬೆತ್ತಲೆ ಆಗಿ ಬಂದ್ಬಿಡು. ಕಣ್ ತುಂಬಾ ನೋಡ್ಬಿಡ್ತೀನಿ. ಅಲ್ಲಿಗೆ ಲೆಕ್ಕ ಚುಕ್ತಾ ಆಗ್ಬಿಡತ್ತೆ. ಆಗ ನಿಂಗೆ ಇರಿಟೇಟು ಆಗಲ್ಲ, ಅದ್ರದ್ ನೆನಪು ಬರಲ್ಲ. ಏನೇ ಹೇಳು, ನೀನ್ ಬಾಳನೆ ಚೇಂಜ್ ಆಗಿದೆ ಕಣೆ. ಅದೇನೋ ಚೇಂಜ್ ಆಗಿದ್ದೀನಿ ಅಂತ ಬಡ್ಕೋತಾನೆ ಇದೆಯಲ್ಲ, ಅದೇನ್ ಚೇಂಜ್ ಆಗಿದ್ದೀನಿ ಅಂತ ಹೇಳೋ. ಅದು ಈಗ ಬೇಡ ಬಿಡು. ಇಲ್ಲ, ಈಗ ನೀನ್ ಹೇಳಬೇಕು. ಈಗ ಬೇಡ ಅಂತ ಹೇಳಿದ್ನಲ್ಲ, ನಿನಗ್ ಲೇಟ್ ಆಗತ್ತೆ. ಆಮೇಲೆ ನಿಮ್ಮಪ್ಪ ಲೆಫ್ಟ್ ಅಂಡ್ ರೈಟ್ ತಗೊಳ್ತಾನ ಅಷ್ಟೇ. ತಗೊಂಡ್ರು ಪರವಾಗಿಲ್ಲ, ಹೇಳೋ. ಯಾಕೆ? ಆಮೇಲೆ ನಿನ್ ಕಾಲ್ ಪೋಲಿ ಪೊರ್ಕಿ ಅಂತ ಉಗಿಸ್ಕೊಳಕ? ಉಕ್ಲಿಲ್ಲ ಅಂತ ಹೇಳಿದ್ನಲ್ಲ, ಸುಮ್ನೆ ಕೊಳಿತ್ಯ. ಅದೇನು ಅಂತ ಹೇಳೋ. ಏನಿಲ್ಲ, ನಿನ್ನಲ್ಲಿ ನನ್ನಲ್ಲ ಏನು ಅಂಥದ್ದು? ನಿನ್ ಮುಖ ಮೊದ್ಲು ಒಣಗೋಗಿರೋ ಕಿತ್ಲೆ ಸಿಪ್ಪೆ ತರ ಇತ್ತು. ಈಗ ಒಳ್ಳೆ ಆಪಲ್ ಆದಂಗಾಗಿದೆ. ಓ ಸರಿ. ಆಮೇಲೆ ಕಣ್ಣಲ್ಲಿ ಏನೋ ಒಂಥರ ಅಟ್ರಾಕ್ಷನ್. ಅಚ್ಚಾ, ಮುಂದಕ್ಕೆ ಹೇಳು. ತುಟಿಗಳು ಜೇನ್ ತುಂಬಿಕೊಂಡಿರೋ ತೊಂಡೆ ಹಣ್ಣು ತರ ಆಗಿದೆ. ಏಯ್ ದೊಡ್ಡ ಸುರಬುರ್ಕ ನೀನು. ನಮ್ ತಾಯಣ್ಣ ಕಣೆ. ಏಯ್ ಯಾವ್ದ್ಯಾವ್ದಕ್ಕೂ ತಾಯಣ್ಣ ಇಡ್ಬೇಡ್ವೋ. ಸರಿ ಮುಂದಕ್ಕೆ ಹೇಳು. ಆಮೇಲೆ ನಿಂತ ಏನು ತೋದು ಅಂತ ತೊದಲ್ತಾ ಇದ್ಯಾ? ಹೇಳು. ನಿನ್ ತೋಳು ತೊಡೆಗಳು ಒಳ್ಳೆ ಬಾಳೆ ದಿನ ತರ ಆಗಿದೆ ಕಣೆ. ಏಯ್ ಬಾಯ್ ಬಿಟ್ರೆ ಬರೀ ಸುಳ್ಳೆ ಹೇಳ್ತಿಯಲ್ಲ. ಬೇಕಾದ್ರೆ ಕನ್ನಡಿ ಮುಂದೆ ನಿಂತ್ಕೊಂಡು ನೋಡು, ನಿನ್ಗೆ ಗೊತ್ತಾಗುತ್ತೆ. ನಿಲ್ಸು ನಿನ್ ತರಲೆ ಮಾತಿನ. ಬಾಯ್ ಮುಚ್ಕೊಂಡ್ ಬಾರೋ. ವೈಶು ಒಂದ್ ಐಡಿಯಾ ಕಣೆ. ಇವತ್ ಹೇಗಿದ್ರು ನನ್ ಬರ್ತಡೆ, ದೇವಸ್ಥಾನಕ್ಕೆ ಹೋಗೋಣವಾ? ಏಯ್ ಇವತ್ ಬೇಡ್ವೋ? ಬೇಕಿದ್ರೆ ನಾಳಿದ್ದು ಹೋಗೋಣ. ಮೇಡಮ್, ನನ್ ಬರ್ತಡೆ ಇವತ್ತು, ನಾಳಿದ್ದಲ್ಲ. ಹಾಗಲ್ವೋ? ಇವತ್ ನಾನ್ ದೇವಸ್ಥಾನಕ್ಕೆ ಬರಕ್ ಆಗಲ್ವೋ? ಇವತ್ತಿನ ಸೆಕೆಂಡ್ ಡೇ ಅಂದ್ರೆ ಅದಾ? ನಾನ್ ಹೇಳಿಲ್ಲ ನಿನ್ಗೆ ನೀನ್ ತುಂಬಾನೇ ಚೇಂಜ್ ಆಗಿದ್ಯಾ ಅಂತ. ಏಯ್ ವೈಶು, ಏ ಮಗ, ಮಾಮೂಲಿ ಕೇಳಿದಕ್ಕೆ ಕೊಡಕ್ಕಾಗಲ್ಲ ಅನ್ನಂತೆ. ಏನ್ ಸಮಾಚಾರ? ಇಲ್ಲಣ್ಣ, ಬಿಸ್ನೆಸ್ ತುಂಬಾ ಡಲ್ ಆಗೈತೆ. ಸಾಯಂಕಾಲ ಕೊಟ್ಬಿಡ್ತೀನಿ. ಸಾಯಂಕಾಲ? ಸರಿ, ಅಲ್ಲಿ ಗಂಟ ಈ ಅಂಗಡಿ ನಮ್ದೆ.
ಎಂಜಾಯ್ ಮಾಡಿ ಬರ್ರ. ಹಾಯ್ ಆಂಟಿ. ಸಾರಿ. ನಾಲ್ಕು ಜನದ ಮುಂದೆ ಕಿನ್ನ ಕೊಡ್ದಲ್ಲ ನಂಗೆ. ಹೊರಗಡೆ ನೋಡು, ಸಾವಿರಾರು ಜನದ ಮುಂದೆ ನಿನ್ ಮರ್ಯಾದೆ ಹ್ಯಾಕ್ ಕಳಿತೀನಿ ಅಂತ. ಏನಂದೆ? ಲೋಫರ್. ಈ ಲೋಫರ್ ಏನು ಅಂತ ಇವಾಗ ತೋರಿಸ್ತೀನಿ. ಯಾವ ನನ್ನ ಮಗ ಬಂದು ಕಾಪಾಡ್ತಾನ ನಾನು ನೋಡ್ತೀನಿ. Doctor, how is his condition? He is out of danger. ಹೆದರ್ಕೊಳ್ಳೋಂಥದ್ದು ಏನಿಲ್ಲ. ಸಿಸ್ಟರ್, Yes, doctor. ಇವರಿಗೆ 2 ml ಲೈಮೋಲ್ ಕೊಡಿ. Okay. ಸಿದ್ದು, ನೀನೇನು ಬದುಕಿದ್ಯಾ? ನೀನು ಯೋಗ್ಯತೆ ನನ್ನ ಕಡೆ ಹೊಡೆದ್ರು. ಯಾರಪ್ಪ ನೀನು? ಈ ಸೂರ್ಯನ ಮಗನಿಗೆ ಜನ್ಮ ಕೊಟ್ಟವನ್ರಿ. ನೋಡಿದ್ರೆ ಏನ್ ಮಾಡ್ಕೊಂಡಿರೋದನ್ನ ಇನ್ನೊವು ಅದೆಲ್ಲ ಮಲಗಿಲ್ಲ. ಅದಕ್ಕೆ ನಾನು ನಿಮ್ಮನ್ನ ಕೇಳ್ತಾ ಇದ್ದೀನಿ, ಈ ತರ ನನ್ನ ಮಕ್ಕಳು ಯಾಕೆ ಬದುಕಿಸಿದೀರಾ ಅಂತ. ಯಾವ್ದಾದ್ರು ಇಂಜೆಕ್ಷನ್ ಮಾತುಗಳನ್ನ ಕೊಟ್ಟು ಒಂದೇ ಸಲ ಸಾಯ್ಕೊಡ್ತಾನೆ. ಅಪ್ಪ ಸುಮ್ನೆ ಹೋಗಪ್ಪ. ಹೋಗ್ತೀನ ನಿನ್ನ ಹೋಗ್ತೀನಿ. ಡಿಸ್ಚಾರ್ಜ್ ಆಗ್ಬಾರಪ್ಪ. ಬಾ ಮನೆಗೆ. ಕಾದಿದೆ ನಿನಗೆ. ಓಹೋ, ಸೂರ್ಯನ ಮಗ ಸಿನಿಮಾ ಹೀರೋ ತರ ಫೈಟ್ ಬೇರೆ ಮಾಡಕ್ ಹೋಗಿದ್ದಾನೆ. ಮೂತಿಗೆ ಅದ ಬೇರೆ ಕೇಳು. ಬಾ ಮನೆಗೆ. ನನ್ನ ಮಕ್ಕಳ್ರ ಏನೋ ಇವರಪ್ಪ ಚಪ್ಪರ ಆಡ್ದಂಗ ಆಡ್ತಾನಲ್ಲ.
ಇವನ್ ಬಿಡು, ನಮ್ಮಪ್ಪ ಇವನ್ಗಿಂತ ದೊಡ್ಡ ಚಪ್ಪರು. ಚಪ್ಪರ್ ಅಂದ್ರೆ? ಅದು ಏನಿಲ್ಲ ಬಿಡಿ ಮೇಡಮ್. ಸಾರಿ ಮೇಡಮ್, ನೀವೇನು ಬೇಜಾರು ಮಾಡ್ಕೋಬೇಡಿ, ನಮ್ಮಪ್ಪನ ಸ್ವಭಾವನೇ ಹಾಗೆ. ಅದಕ್ಕೆಲ್ಲ ನೀನ್ ತಲೆ ಕೆಡಿಸ್ಕೋಬೇಡ. ಯು ಟೇಕ್ ರೆಸ್ಟ್. ಸಿದ್ದು,